ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಂಗೆ ಬೆಳಗಿನ ಶುಭೋದಯ ನೋಡ್ರಿ ಮತ್ತು ಗುಡ್ ಮಾರ್ನಿಂಗ್ ನೋಡ್ರಿ ಎಲ್ಲರಿಗೂ. ಬರ್ರಿ ಇವತ್ತಿನ ಬ್ಲಾಗು ಶುರು ಮಾಡೋಣ. ಮತ್ತು ಇವತ್ತಿನ ದಿನ ಹೆಂಗೆ ಹೋಯ್ತು ಏನು ಅನ್ನೋದನ್ನು ಎಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕ್ಕದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ, ಹಂಗೆ ಸಪೋರ್ಟ್ ಮಾಡಿರಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ. ಬೆಳಿಗ್ಗೆ ಒಂದು ಸ್ವಲ್ಪ ಹೇಳೋದು ಲೇಟ್ ಆಯ್ತು ನೋಡ್ರಿ. ಸಿದ್ದೊಂದು ಇನ್ನೂ ರಜಾ ಸ್ಟಾರ್ಟ್ ಆಯ್ತು ನೋಡ್ರಿ, ಹೀಗಾಗಿ ಹೇಳೋದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತತಿ. ಸ್ಕೂಲ್ ಇದ್ದರೆ ಮಾತ್ರ ಜಲ್ದಿನ ಎದ್ದಿರ್ತೀನಿ. ಸೊ ಚಳಿ ಅಂದರೆ ಚಳಿ ಬಿಟ್ಟದ್ರಿ, ಸಿಕ್ಕಾಪಟ್ಟಿ ಚಳಿ ಬಿಟ್ಟದ್ದು ನೋಡ್ರಿ. ಸೊ ಎದ್ದ ಮೇಲೆ ಒಂದು ಸ್ವಲ್ಪ ಬಿಸಿನೀರು ಟೀ ಕಾಫಿ ಅದು ಅನ್ಕೋತ ಮಾಡೋಷ್ಟೊತ್ತಿಗೆ ಅಂದರೆ ಆಶಾನ್ ಫೋನ್ ಬಂತ್ರಿ, ನೇರು ನಗರಕ್ಕೆ ಬಾ ಅಂತ ಕರ್ದಾಳ. ಸೊ ಯಾಕೆ ಹೊಂಟೀನಿ ಅನ್ನೋದು ನೆಕ್ಸ್ಟ್ ಈ ವಿಡಿಯೋದಾಗ ನಾನು ಶೇರ್ ಮಾಡ್ಕೊಳಕತ್ತೀನಿ. ಮತ್ತು ಹಂಗೆ ನಮ್ಮ ಸಿದ್ದು ಸಾಯಂಕಾಲ ಮಧ್ಯಾಹ್ನ ಮೇಲೆ ನಾನು ಆ ಕಡೆಗೆ ಹೋದಾಗ ಅವನು ಒಂದು ಸ್ವಲ್ಪ ಔಟಿಂಗ್ ಹೋಗಿದ್ದ. ಸೊ ಒಂದು ವೆಕೇಷನ್ನಿಗೆ ಸ್ವಲ್ಪ ಏನಾದರೂ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನಿಸತ್ತಲ್ರಿ. ಒಂದು 8 ದಿನ ಸ್ಕೂಲ್ ಇದ್ದರು. ಸೊ ಅವನು ಎಲ್ಲಿ ಹೋಗಿದ್ದ ಏನು ಮಾಡ್ದೆ ಅನ್ನೋದನ್ನು ಈ ಬ್ಲಾಗ್ನಾಗೆಲ್ಲ ಶೇರ್ ಮಾಡ್ಕೊಳಕತ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ಹಂಗೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ನೋಡಿರಿ ಪ್ಲೀಸ್. ಸಪೋರ್ಟ್ ಮಾಡಿರಿ. ಇಡ್ಲಿಗೆ ಹಾಕ್ಕೊಂಡಿದ್ದೆ ನಿನ್ನೆ ನಾನು. ಸೊ ಹೀಗಾಗಿ ಒಂದು ಸ್ವಲ್ಪ ಸಾಂಬಾರು ಮತ್ತು ಚಟ್ನಿ ಮಾಡಿದ್ರು ಅಂತಂದು ಹೇಳಿ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ಇನ್ನು ಸಾಂಬಾರಿಗೇನು ನಾನು ತರಕಾರಿ ಹಾಕಕತ್ತಿಲ್ರಿ. ಸೊ ಸಿಂಪಲ್ಲಾಗಿ ಬರೀ ಬೇಳೆ ಹಾಕ್ಕೊಂಡು ಒಂದು ಸ್ವಲ್ಪ ಮಾಡಕತ್ತೀನಿ ನೋಡ್ರಿ. ಯಾಕಂದ್ರೆ ಇಡ್ಲಿ ಏನಾಗ್ತತಿ ಅಂದರೆ 2 ಟೈಮ್ ಇಡ್ಲಿ ಕೊಟ್ಟರೆ ನಮ್ಮ ಮನೆಯಾಗೀಗ ಇಡ್ಲಿ ದೋಸೆ ಪಡ್ಡು ಮಾಡಿದ್ರೆ ಬೆಳಗ್ಗೆ ಒಂದೇ ಟೈಮ್ ತಿನ್ನಕತ್ಬಿಟ್ಟಾರ್ರಿ. ಸೊ ಹೀಗಾಗಿ ಸಿಂಪಲ್ಲಾಗಿ ಒಂದು ಸ್ವಲ್ಪ ನಾನು ಸಾಂಬಾರು ಮಾಡಕತ್ತೀನಿ. ಹಾಕಿದ್ರೆ ಬೀನ್ಸ್ ಹಾಕ್ತೀನಿ, ಇಲ್ಲಾಂದ್ರೆ ಅದನ್ನು ಹಾಕಂಗಿಲ್ಲ ನೋಡ್ರಿ. ಆ ರೀತಿ ಸಾಂಬಾರು ಮಾಡಕತ್ತೀನಿ ಇವತ್ತು. ಅದ್ರ ಜೊತೆಗೆ ಚಟ್ನಿನೂ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ನೋಡ್ರಿ ಬೆಳಗ್ಗೆ. ಇನ್ನು ಮಧ್ಯಾಹ್ನ ಮೇಲೆ ಆಶಾನ್ ಮನೆಗೂ ಹೋಗೋದೈತಲ್ರಿ, ಹೀಗಾಗಿ ಬಟ ಎಲ್ಲ ಮಾರ್ನಿಂಗ್ ರೂಟೀನ್ ಮುಗಿಸ್ಕೊಂಡು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕಿಚನ್ನಾಗ ಬಂದೀನಿ ನೋಡ್ರಿ. ಹೇಳೋದು ಲೇಟ್ ಆತಂದ್ರೆ ಹಿಂಗೆ ಆಗಿಬಿಡ್ತೈತೆ ನೋಡ್ರಿ. ಇನ್ನು ಇಡ್ಲಿ ತಿಂದ್ರೆ ಗೊತ್ತಲ್ರಿ ಮಧ್ಯಾಹ್ನ ಏನಾದರೂ ಅನ್ನ ಸಾರು ಊಟ ಮಾಡ್ತಾರಂತಂದು ಹೇಳಿ. ಸೊ ನಾನು ಅಲ್ಲಿ ಮಹಾಪ್ರಸಾದ ಐತಿ. ಸೊ ಯಾವ ಪೂಜೆ ಏನು ಅನ್ನೋದನ್ನು ಇವತ್ತಿನ ಬ್ಲಾಗ್ನಾಗ ಶೇರ್ ಮಾಡ್ಕೊಳಕತ್ತೀನಿ. ಮತ್ತು ರೆಗ್ಯುಲರ್ ವ್ಯೂವರ್ ಇದ್ದರೆ ನನ್ನ ಥಂಬ್ನೇಲ್ ನೋಡಿದ್ರೆ ಗೊತ್ತಾಗ್ಬೋದು ಅಂತ ಅಂದ್ಕೊಂಡೀನಿ ನೋಡ್ರಿ. ಸೊ ಸಾಂಬಾರಿಗೆ ಬೇಳೆ ಎಲ್ಲ ಇಟ್ಕೊಂಡಿನಿ. ಮಿಕ್ಸ್ ಬೇಳೆನೇ ಹಾಕಿರ್ತೀನಿ ರೀ ನಾನು. ಒಂದು ಸ್ವಲ್ಪ ತೊಗರಿಬೇಳೆ, ಒಂದು ಸ್ವಲ್ಪ ಮಸೂರು ದಾಲ್ ಎಲ್ಲ ಹಾಕಿ ಮಿಕ್ಸ್ ಮಾಡಿರ್ತೀನಿ. ಹೆಸರು ಬೇಳೆ ಒಬ್ಬೊಬ್ಬರು ಎಲ್ಲ 3 ಬೇಳೆ ಏನು ಮಾಡ್ತಾರೆ ಅಂದರೆ ಕುಡಿಸಿನೇ ಡಬ್ಬ ತುಂಬಿ ಮಿಕ್ಸ್ ಮಾಡಿ ಡಬ್ಬ ತುಂಬಿ ಇಟ್ಕೊಂಡ್ಬಿಡ್ತಾರೆ. ಬಟ್ ನಾನು ಹಂಗೆ ಮಾಡಂಗಿಲ್ಲ ರೀ, ಸಪ್ರೇಟಾಗಿ ಮಾಡ್ತೀನಿ. ಕೆಲವೊಂದು ಸತಿ ಬರೀ ಮೂಂಗ್ ದಾಲು ಮಾಡ್ತಿರ್ತೀನಿ, ಕೆಲವೊಮ್ಮೆ ಮಸೂರು ದಾಲು ಮಾಡ್ತಿರ್ತೀನಿ. ಹೀಗಾಗಿ ನಾನು ಮಿಕ್ಸ್ ಮಾಡೇನು ಇಡಕ್ಕೆ ಹೋಗಂಗಿಲ್ಲ. ಬಟ್ 3 ಮಿಕ್ಸ್ ಮಾಡಿ ಬೇಳೆನ ಸಾಂಬಾರು ಆಯ್ತು ಮತ್ತು ದಾಲ್ ಆಯ್ತು ಏನಾದರೂ ಮಾಡಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಕತ್ರಿ. ಭಾಳ ದಿನ ಆಯ್ತು ನಾನು ಕರೆ ಹೇಳ್ಬೇಕಂದ್ರೆ ಮಿಕ್ಸ್ ಎಲ್ಲ ಬೇಳೆನ ಮಿಕ್ಸ್ ಬೇಳೆನ ಸಾರು ಮಾಡ್ಕೊತೀನಿ ಮತ್ತು ಸಾಂಬಾರು ಮಾಡ್ಕೊತೀನಿ. ಮತ್ತು ಏನಾದರೂ ಮಾಡೋದಿದ್ದಂದ್ರೆ ಅದ ಮಳೆ ಮಾಡ್ತೀನಿ ನೋಡ್ರಿ. ಇನ್ನು ಚಟ್ನಿಗೂ ಒಂದು ಸ್ವಲ್ಪ ಕೊಬ್ಬರಿ ಇತ್ತು, ಪಟ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡ್ರಾಯ್ತು ಅಂತಂದು ಹೇಳಿ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ಇನ್ನು ಎಲ್ಲರದು ತಿಂಡಿ ಮುಗಿಸ್ಕೊಂಡು ನಾನು ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಅಂದರೆ ಆ್ಯಕ್ಚುಲಿ ನನಗೆ ಒಂದೂವರೆ ಅಷ್ಟೊತ್ತಿಗೆ ಬಾ ಅಂತಂದು ಹೇಳ. ಅದರಷ್ಟೊತ್ತಿಗೆ ನಾನು ಒಂದು ಸ್ವಲ್ಪ ಹೊರಗಡೆನೂ ಹೋಗಿ ಬರಬೇಕಿತ್ತು. ಹೀಗಾಗಿ ಅದ್ರದ್ದು ಒಂದು ಸ್ವಲ್ಪ ಗಡ್ಬಡಿ ನಡೆದೈತೆ ನೋಡಿರಿ. ಒಂದಿಷ್ಟು ಟಿಫಿನ್ ಬಾಕ್ಸ್ ಒಳಗೆ ಏನು ಇದ್ದಿದ್ದಿಲ್ಲ. ಸೊ ಅವನ್ನ ತೊಗೊಂಡು ಬಂದು ಮತ್ತು ನಮ್ಮ ಮನೆಯವ್ರು ಹಂಗೆ ಬಿಟ್ಟು ಬರ್ತೀನಿ ಅಂತಂದು ಹೇಳ್ಯಾರ. ಸೊ ಹೀಗಾಗಿ ಪಟ್ನ ತಿಂಡಿ ಎಲ್ಲ ಮಾಡಿಕೊಟ್ಟು ಹೋಗಬೇಕು ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳಕತ್ತೀನಿ ರೀ. ಸ್ವಲ್ಪ ಡಿಮಾರ್ಟ್ಗೆಲ್ಲ ಹೋಗಬೇಕು, ಇಲ್ಲಾಂದ್ರೆ ಬೇರೆ ಶಾಪ್ನಾಗೆಲ್ಲ ತರ್ಬೋದು. ಆದರೆ ಮೋಸ್ಟ್ಲಿ ಡಿಮಾರ್ಟಿಗೆ ಹೋಗ್ತೀನಿ. ಸೊ 3-4 ಟಿಫಿನ್ ಬಾಕ್ಸ್ ತರಬೇಕಾಗೈತಿ. ಧೀರಜಿಗೂ ಅಷ್ಟು ಇಲ್ಲರಿ, ಮತ್ತು ನಮ್ಮ ಮನೆಯವ್ರಿಗಾಯ್ತು ಮತ್ತು ಸಿದ್ದುಗೂ ಒಂದು ಸಣ್ಣ ಬಾಕ್ಸ್ ತರಬೇಕಾಗೈತಿ. ಸ್ನ್ಯಾಕ್ಸಿಗೆ ಒಂದು ಬಾಕ್ಸು. ಸುಮಾರು ಏನಾಗ್ತೈತಿ ಅಂದರೆ ಬಾಕ್ಸು ಅಲ್ಲಿ ಕೊಟ್ವಿ ಇಲ್ಲಿ ಕೊಟ್ವಿ ಅಂದರೆ ಕಳೆದ ಬಿಡ್ತಾವ್ರಿ. ಎಷ್ಟು ಬಾಕ್ಸ್ ಇದ್ದರೂ ಮನ್ಯಾಗ ಡಬ್ಬಗಳಿದ್ರೆ ಸಾಲಂಗಿಲ್ಲ ನೋಡ್ರಿ. ಹೀಗಾಗಿ ಒಂದು ಸ್ವಲ್ಪ ತೊಗೊಂಡು ಬರಬೇಕು ಅಂತಂದು ಹೇಳಿ ಅಂದ್ಕೊಂಡಿನಿ ಇವತ್ತು. ಮತ್ತು ಹಂಗೆ ಒಂದಿಷ್ಟು ಸಾಮಾನು ತೊಗೊಂಬರ್ಬೇಕಿತ್ತು. ಸೊ ನಮ್ಮ ಮನೆಯವರು ಅನ್ನೋ ಹೇಳಕತ್ತಿದ್ರು, ಪಟ ತಿಂಡಿ ಮಾಡಿಬಿಡು, ಹಂಗಾರೆ ಪಟ್ನ ತಿಂದರೆ ನೀನು ರೆಡಿ ಆಗು, ಹಂಗೆ ಡಿಮಾರ್ಟಿಗೆ ಹೋಗಿ ನಾನು ಈ ಕಡೆಗೆ ಬರ್ತೀನಿ, ನೀನು ಆ ಕಡೆಗೆ ಹೋಗು ಅಂತಂದು ಹೇಳಕತ್ತಿದ್ರು. ಸೊ ನಾನು ಎಲ್ಲ ಆ್ಯಕ್ಚುಲಿ ಎಲ್ಲ ಆಶಾನ್ ಮನೆಗೆ ಎದಕ್ಕೆ ಹೊಂಟೀನಿ ಅಂತ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ಅಯ್ಯಪ್ಪ ಸ್ವಾಮಿ ಗುಡಿಯಾಗ ಪೂಜೆ ಇಟ್ಕೊಂಡಿರ್ತಾರೆ ರೀ. ಸೊ ಹೀಗಾಗಿ ಇವತ್ತು ಆ ಪೂಜೆ ಐತೆ ನೋಡ್ರಿ ಅಲ್ಲಿಗೆ. ಸೊ ಹೀಗಾಗಿ ನಾನಿನ್ನು ಡ್ರೆಸ್ ಮೇಲೆ ಹೋಗಿ ಮತ್ತು ಸೀರೆ ಅದೆಲ್ಲ ಇಟ್ಕೊಂಡು ಹೋಗಬೇಕು. ಸೊ ಅಲ್ಲೇ ಹೋಗಿ ರೆಡಿ ಆದ್ರಾಯ್ತು ಅಂತಂದು ಹೇಳಿ ಅದನ್ನು ಒಂದು ಸ್ವಲ್ಪ ರೆಡಿ ಮಾಡ್ಕೋಬೇಕು. ಹಿಟ್ಟು ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಉಬ್ಬೈತಿ ಇಡ್ಲಿ ಹಿಟ್ಟು. ನಾನೇನು ಸೋಡಾ ಗಿಡ ಅಂತೂ ಹಾಕೋದೇ ಇಲ್ಲರಿ, ಬರೀ ಉಪ್ಪು ಅಂತ ಹಾಕಿರ್ತೀನಿ. ಸೊ ಇಷ್ಟೆಲ್ಲ ಮುಗಿಸ್ಕೊಂಡು 1:30 ಅಷ್ಟೊತ್ತಿಗೆ ಅವಳ ಮನೆಗೆ ಬಂದು ಸೊ ಇಬ್ಬರು ರೆಡಿಯಾಗಿ ಅಷ್ಟೊತ್ತಿಗೆ ಹೋಮ ಹವನ ಪೂಜೆ ಎಲ್ಲ ನಡೆದಿತ್ತು. ಆಲ್ಮೋಸ್ಟ್ ಪ್ರಸಾದ ಎಲ್ಲ ನಡೆದಿತ್ತು ನೋಡ್ರಿ. ಸೊ 1:15ಗೆ ನಾನು ಬಂದು ಮತ್ತೆ ರೆಡಿಯಾಗಿ ಮತ್ತು ಇಬ್ಬರು ಸೇರಿ ಅಯ್ಯಪ್ಪ ಸ್ವಾಮಿ ಮಂದಿರಕ್ಕೆ ಬಂದ್ವಿ ನೋಡ್ರಿ. ಪ್ರತಿ ವರ್ಷ ನಾನು ಬರ್ತೀನಿ. ನಾನು ರೆಗ್ಯುಲರ್ ವ್ಯೂವರ್ ಇದ್ದರೆ ಒಂದು 3-4 ವರ್ಷದ ಬ್ಲಾಗ್ನಾಗೆಲ್ಲ ನೋಡಿರಿ. ಬಟ್ ಹೋದ ವರ್ಷ ಒಂದು ಸ್ವಲ್ಪ ಮಿಸ್ ಮಾಡಿಕೊಂಡೆ ನಾನು.
ಅಂದರೆ ಇದು ರೆಗ್ಯುಲರ್ ವ್ಯೂವರ್ ಇದ್ದರೆ ಗೊತ್ತಾಗ್ತಿರ್ಬೋದು ಅವರಿಗೆ. ಹಳೆ ಗುಡಿ ಏನಿತ್ತಲ್ರಿ ಅದು ನೀವೆಲ್ಲ ಮತ್ತು ಹೊಸದೆಲ್ಲ ಇದನ್ನು ಮಾಡಿ ಗುಡಿ ಕಟ್ಸ್ಯಾರ. ಸೊ ಅದ್ರದ್ದು ಎಲ್ಲ ಹೋದ ವರ್ಷ ಪೂಜೆ ಇತ್ತು, ನನಗೆ ಹೋಗೋಕ್ಕಾಗಲಿಲ್ಲ. ಸೊ ಈಗ ಹೊಸ ಗುಡಿ ಒಳಗನ ದೇವಸ್ಥಾನದೊಳಗನ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ಯಾರ. ಹಂಗೆ ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಸ್ ಅವನ್ನೆಲ್ಲ ತೊಗೊಂಡು ಮತ್ತು ಹಂಗೆ ಒಂದಿಷ್ಟು ಫೋಟೋ ಎಲ್ಲ ತೊಗೊಂಡು ಬಂದೀವಿ ನೋಡಿರಿ. ನಾನು ಆ ಕಡೆಗೆ ಹೋಗೇನಂದ್ರೆ ನಮ್ಮ ಸಿದ್ದು ಮತ್ತು ವೆಕೇಷನಿಗೆ ಅವನಿನ್ನ ಮತ್ತು ಸ್ಕೂಲ್ ಚಲುವಾಕತ್ತಲ್ರಿ ನಾಳೆ ನಾಡಿದ್ದು. ಹೀಗಾಗಿ ಒಂದು ಸ್ವಲ್ಪ ನಾನು ಹೊರಗಡೆ ಹೋಗ್ಬೇಕು ಮಮ್ಮಿ ಎಲ್ಲರ ಅಂತಂದು ಹೇಳಕತ್ತಿದ್ದೆ. ಸೊ ಹೀಗಾಗಿ ಧೀರಜ್ ಮತ್ತು ಅವನು ಒಂದು ಮಾಲಿಗೆ ಹೋಗಿದ್ರು. ಸೊ ಅವನಿಗೆ ಒಂದಿಷ್ಟು ಗೇಮ್ಸ್ ನೋಡ್ಕೊಂಡು ಸಿಕ್ಕಾಪಟ್ಟೆ ಹುಚ್ಚೈತ್ರಿ ನಮ್ಮ ಸಿದ್ದುಗೆ. ಸೊ ಅಲ್ಲಿ ಹೋಗಿ ಗೇಮ್ ಆಡ್ಬರ್ಬೇಕು. ಮತ್ತು ಈ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾರೆ ನೋಡ್ರಿ, ನಾನು ಅಲ್ಲಿ ಹೋಗಿದ್ದೆ, ನಾನು ಇಲ್ಲಿ ಹೋಗಿದ್ದೆ ಅಂತಂದು ಹೇಳಿ. ಸೊ ಪ್ರಾಜೆಕ್ಟ್ ಎಲ್ಲ ಮುಗಿಸಿದ್ದ. ಸೊ ಹೀಗಾಗಿ ಅವನಿಗೆ ಒಂದು ಸ್ವಲ್ಪ ಹೊರಗಡೆ ಹೋಗಿ ಬಂದರೆ ಮಕ್ಕಳು ಫ್ರೆಶ್ ಅನ್ನಿಸ್ತಾರಲ್ರಿ. ಸೊ ಹೀಗಾಗಿ ಊರಿಗಂತೂ ಏನು ನಾನು ಹೋಗಂಗಿಲ್ಲ ಹೆಚ್ಚಾಗಿ. ಈ ಡಿಸೆಂಬರ್ ವೆಕೇಷನ್ ಇರ್ತೈತಲ್ರಿ, ಯಾವಾಗಾದ್ರೆ ಒಂದು ಸತಿ ಹೋಗಿರ್ತೀನಿ. ಈ ಸತಿ ಊರಿಗೆ ಹೋಗೋದು ಭಾಳ ಸತಿ ಆಗ್ಬಿಡತ್ತಲ್ಲ. ಸೊ ಹೀಗಾಗಿ 8 ರಿಂದ 10 ದಿನ ಅಷ್ಟು ರಜೆ ಇರ್ತೈತೆ ರೀ. ಅದ್ರೊಳಗೆ ಸಿಕ್ಕಾಪಟ್ಟೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿರ್ತಾರೆ. ಸೊ ಅವನ್ನೆಲ್ಲ ಸರ್ಚ್ ಮಾಡಿ ಬರೆಯೋದು ಮತ್ತಷ್ಟು ಎಲ್ಲ ಅಂಟಿಸೋದು ಮಾಡೋದು ಅಂದ್ರೆ ಅದ್ರಾಗ ಒಂದು 3-4 ದಿನ ಹೋಗಿ ಬರ್ತೈತಿ. ಯಾಕಂದ್ರೆ ಇನ್ನೂ ಸಣ್ಣವನಾಗ್ತಾನೆ ರೀ. ಆದರೂ ನಮ್ಮ ಸಿದ್ದು ಈ ಸತಿ ಮಾತ್ರ ಪ್ರಾಜೆಕ್ಟ್ ವರ್ಕ್ ಫುಲ್ ಅವನ ಮಾಡ್ಕೊಳೋಣ, ಅವನ ಸರ್ಚ್ ಮಾಡಿ ಅವನ ರೈಟಿಂಗ್ ಮಾಡಿ. ಫಸ್ಟ್ ನಾನೇನು ಮಾಡ್ತಿದ್ದೆ ಅಂತ ಸಣ್ಣವನಿದ್ದಾಗ ಒಂದು ಸ್ವಲ್ಪ ಬರ್ದೆಲ್ಲ ಕೊಡ್ತಿದ್ದೆ, ಹೆಡ್ಡಿಂಗ್ಸ್ ಮತ್ತು ಡೆಕೋರೇಷನ್ ಮಾಡೋದು ಅದು ಇದು ಏನಾದರೂ ಮಾಡಿಕೊಡ್ತಿದ್ದೆ. ಬಟ್ ಈ ವರ್ಷ 80% ಪೂರ್ತಿ ಅವನ ಮಾಡ್ಕೊಂಡ ನೋಡ್ರಿ. ಪ್ರಾಜೆಕ್ಟ್ ವರ್ಕ್ ತಾನೇ ಮಾಡ್ಕೊಂಡಾನ. ಸೊ ಅದನ್ನೆಲ್ಲ ಮುಗಿಸಿಟ್ಟು ಇನ್ನೊಂದು ನಾಳೆ ನಾಡ್ದು ದಿನ ಸ್ಕೂಲ್ ಚಾಲು ಆಗ್ತೈತೆ ಅಂದಾಗ ಒಂದು ಸ್ವಲ್ಪ ಹೊರಗಡೆ ಹೋಗಿದ್ದೆ, ನಮ್ಮ ಧೀರಜ್ ಕರ್ಕೊಂಡು ಹೋಗಿದ್ದೆ. ಸೊ ಅಲ್ಲೇ ಮಾಲ್ ಒಳಗೆ ಇರತ್ತೆ ಎಲ್ಲ ಗೇಮ್ಸ್ ಎಲ್ಲ ಇರ್ತಾವಲ್ರಿ, ಮಕ್ಳಿಗೆ ಇನ್ನೇನು ಇವ ಇಷ್ಟ ಅಲ್ರಿ. ಸೊ ಒಂದು ಸ್ವಲ್ಪ ಅಡ್ಡಾಡೋದು, ಗೇಮ್ಸು ಅದು ಆಡೋದು, ಅವನಿಗೆ ಈ ಥರ ಭಾಳ ಅಂದ್ರೆ ಭಾಳ ಒಂಥರ ಇದು ಅಂತಾರಲ್ರಿ, ಇಷ್ಟ ಆಗ್ತೈತೆ ಸಿದ್ದುಗೆ. ಸೊ ಹೀಗಾಗಿ ಧೀರಜ್ ಕರ್ಕೊಂಡು ಹೋಗಿದ್ದೆ ಸಾಯಂಕಾಲ. ಮತ್ತು ಈಗ ನಾನು ಎಲ್ಲ ಆಶಾನ ಮನೆಯಿಂದ ಬರೋಷ್ಟೊತ್ತಿಗೆ ಮತ್ತು ಸಾಯಂಕಾಲ 4 ಆತಲ್ರಿ. ಹೀಗಾಗಿ ನಾನು ಮಧ್ಯಾಹ್ನ ಆ ಕಡೆಗೆ ಹೋದೆ, ಇವರು ಇಬ್ಬರು ಈ ಕಡೆಗೆ ಹೋಗಿದ್ರು. ಸೊ ಒಂದೆರಡು ತಾಸು ಹೋಗಿ ಬಂದಂದ್ರೆ ಅವನದು ಮೈಂಡ್ ಫ್ರೆಶ್ ಆಕತಿ ಮತ್ತು ಇದು ಆಗ್ತೈತಿ ಅಂತ ಕಳಿಸ್ಕೊಟ್ಟಿದ್ದೆ. ಅಲ್ಲಿ ನೋಡ್ರಿ, ಅಲ್ಲಿನೂ ಒಂದು ಏನೋ ಗೇಮ್ ಇತ್ತು ಅಂತ ಅದ್ರೊಳಗೂ ವಿನ್ ಆಗಿ ಒಂದು ಡಾಲ್ ತಂದಾನ. ಸೊ ನೆಕ್ಸ್ಟ್ ಏನಾದರೂ ವ್ಲಾಗ್ನಾಗ ನಾನು ಶೇರ್ ಮಾಡ್ಕೋತೀನಿ. ಹೋಪ್ ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗೈತಿ ಅಂತ ಅಂದ್ಕೊಂಡು ನೋಡ್ರಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತೆ ಸಿಗೋಣಂತ್ರಿ ಮುಂದಿನ ವ್ಲಾಗ್ನಾಗ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.